ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ವರಮಹಾಲಕ್ಷ್ಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಅಕ್ಷರ ಪರಬ್ರಹ್ಮಣೇ ನಮಃ. ಶ್ರೀಕೃಷ್ಣ ಪರಮಾತ್ಮನೇ ನಮಃ. ವರಮಹಾಲಕ್ಷ್ಮಿ ವರವನ್ನು ನೀಡುವವಳು, ವರಗಳನ್ನು ಅನುಗ್ರಹಿಸುವವಳು. ಮಹಾ ಎಂದರೆ ಅತ್ಯುನ್ನತ, ಸಮಗ್ರ. ಲಕ್ಷ್ಮಿ ಶ್ರೀ, ಸೌಂದರ್ಯ, ಸಂಪತ್ತು, ಶುಭ, ಜ್ಞಾನ ಮತ್ತು ಸಮೃದ್ಧಿಯ ಶಕ್ತಿ. ವರಮಹಾಲಕ್ಷ್ಮಿ ಎಂದರೆ ಕೇವಲ ಹಣವನ್ನು ಕೊಡುವ ದೇವತೆ ಮಾತ್ರ ಅಲ್ಲ, ಆಕೆ ಎಲ್ಲರ ಜೀವನದಲ್ಲಿ ಶಾಂತಿ, ಸಂತೋಷ, ಜ್ಞಾನ, ವಿವೇಕ, ಧೈರ್ಯ, ಭಕ್ತಿ, ಆರೋಗ್ಯ, ಸೌಹಾರ್ದ ಕೊಡುವವಳೇ ವರಮಹಾಲಕ್ಷ್ಮಿ. ಈ ದಿನ ನಾವೆಲ್ಲ ಕಳಶ ಸ್ಥಾಪನೆ ಮಾಡ್ತೀವಿ. ಕಳಶ ಎಂದರೆ ಪವಿತ್ರ ಪಾತ್ರೆ. ನೀರು ತುಂಬಿ ಅದರ ಮೇಲೆ ಎಲೆಗಳು ಮತ್ತು ತೆಂಗಿನಕಾಯಿ ಇಟ್ಟು ಪೂಜಿಸುವ ಸಂಪೂರ್ಣ ರೂಪವನ್ನು ಪೂರ್ಣ ಕಲಶ ಎಂದು ಕರೆಯುತ್ತೇವೆ. ಕಳಶದ ಪಾತ್ರೆ ಅಂದ್ರೇ ನಮ್ಮ ದೇಹ. ಇದು ಮಣ್ಣಿನಿಂದ ಸಿಗುವ ಲೋಹಗಳಿಂದ ತಯಾರಿಸಿರುವುದು. ಹಾಗೆ ನಮ್ಮ ದೇಹವು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಕಳಶ ಎಂದರೆ ಸ್ಥೂಲ ಶರೀರದ ಸಂಕೇತ. ಕಳಶದ ಕೆಳಗೆ ಅಕ್ಕಿ ಹಾಕ್ತೀವಿ. ಇದು ಅಕ್ಕಿ ಸಮೃದ್ಧಿಯ ಸಂಕೇತ. ಕಳಶದ ಒಳಗೆ ನೀರು ಹಾಕ್ತೀವಿ. ಜೀವಶಕ್ತಿ. ನೀರು ಜೀವನದ ಮೂಲ. ಕಳಶದ ನೀರು ನಮ್ಮೊಳಗಿನ ಪ್ರಾಣಶಕ್ತಿಯನ್ನು ಸೂಚಿಸುತ್ತದೆ. ಹೇಗೆ ನೀರು ಸ್ವಚ್ಛವಾಗಿದ್ದರೆ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತೋ, ಹಾಗೆ ನಮ್ಮ ಮನಸ್ಸು ಸ್ವಚ್ಛವಾದರೆ ನಮ್ಮಲ್ಲಿರುವ ಆತ್ಮ ಚೈತನ್ಯವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೋದು. ಕಳಶಕ್ಕೆ ನಾವು ಮಾವಿನೆಲೆ ಅಥವಾ ವಿಳೆದೆಲೆ ಇಡ್ತೀವಿ. 5 ಎಲೆಗಳನ್ನು ಇಡ್ತೀವಿ. ಈ 5 ಎಲೆಗಳು ಇಂದ್ರಿಯಗಳನ್ನು ಸೂಚಿಸುತ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಯಾವಾಗಲೂ ಹೊರಗಿನ ಜಗತ್ತಿನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇರುತ್ತೆ. ಆದರೆ ನಾವು ಈ ಹಬ್ಬದ ಮೂಲಕ ನಮ್ಮ ಇಂದ್ರಿಯಗಳನ್ನು ಒಳಗಿನ ಚೈತನ್ಯದ ಕಡೆಗೆ ತಿರುಗಿಸಮ್ಮ ಅಂತ ಕೇಳಬೇಕು. ಆಮೇಲೆ ತೆಂಗಿನಕಾಯಿ ಇಡ್ತೀವಿ. ತೆಂಗಿನಕಾಯಿ ಶಿರಸ್ಸು ಮತ್ತು ಅಹಂಕಾರದ ಸಂಕೇತ. ಕಳಶದ ಮೇಲಿರುವ ತೆಂಗಿನಕಾಯಿ ನಮ್ಮ ತಲೆ ಮತ್ತು ಬುದ್ಧಿಗೆ ಸಂಬಂಧಪಟ್ಟಿದೆ. ಆ ತೆಂಗಿನಕಾಯಿನ ಅಹಂಕಾರದ ಸಂಕೇತ ಅಂತಲೂ ಕರಿತೀವಿ. ತೆಂಗಿನಕಾಯಿ ಹೊರಗೆ ಎಷ್ಟು ಗಟ್ಟಿಯಾಗಿರುತ್ತೋ ಹಾಗೆ ನಮ್ಮಲ್ಲಿರುವ ಅಹಂಕಾರಗಳು, ಆಸಕ್ತಿಗಳು ಅಷ್ಟೊಂದು ಮೂಡ್ಕೊಂಡಿರುತ್ತೆ. ಅದನ್ನು ಒಡಿಬೇಕು. ಹಾಗೆ ತೆಂಗಿನಕಾಯಲ್ಲಿ ಒಳಗೆ ಬಿಳಿ ಭಾಗ ಇರುತ್ತೆ, ಶುದ್ಧ ಅಂತಃಕರಣ. ಇನ್ನು ಒಳಗೆ ಹೋದರೆ ತಿಳಿ ನೀರಿರುತ್ತೆ, ಆ ನೀರೇ ಜೀವ ಚೈತನ್ಯ. ಹೀಗೆ ತೆಂಗಿನಕಾಯಿ ನಮಗೆ ಹೇಳುತ್ತೆ, ಅಹಂಕಾರದ ಹೊರ ಪದರವನ್ನು ದಾಟಿ ಒಳಗಿನ ಶುದ್ಧ ಚೈತನ್ಯವನ್ನು ಅರಿತುಕೋ. ಮತ್ತು ಕಳಶಕ್ಕೆ ನಾವು ಅರಿಶಿನ ಹಚ್ತೀವಿ, ಕುಂಕುಮ ಇಡ್ತೀವಿ. ಅರಿಶಿನ ಶುದ್ಧ ಮತ್ತು ಮಂಗಳ, ಕುಂಕುಮ ಶಕ್ತಿ ಮತ್ತು ಚೈತನ್ಯ. ನನ್ನ ದೇಹ, ಮನಸ್ಸು ಮತ್ತು ಕರ್ಮಗಳು ಶುದ್ಧವಾಗಿರಲಿ. ಇಂತಹ ಶುದ್ಧ ಅಂತಃಕರಣದಲ್ಲಿ ದೈವೀ ಶಕ್ತಿ ವ್ಯಕ್ತವಾಗಲಿ. ನೀನೇ ಬಂದು ಕೂತ್ಕೊಮ್ಮ ಅಂತ ನಾವು ಕೇಳ್ಕೋಬೇಕು. ಇನ್ನು ನಾವು ಕುಂಕುಮವನ್ನು ಹಣೆಯ ಮಧ್ಯದಲ್ಲಿ ಇಟ್ಕೊಳ್ತೀವಿ. ಅಲ್ಲಿ ಆಜ್ಞಾಚಕ್ರ ಇದೆ. ಆ ಚಕ್ರದ ಮುಖಾಂತರನೇ ನಾವು ಒಳಗಿನ ಸತ್ಯವನ್ನು ಅರಿತುಕೊಳ್ಬೋದು, ಅಂತರ್ಪಯಣವನ್ನು ಮಾಡ್ಬೋದು. ಹಾಗೆ ನಮ್ಮಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಬೇಕು. ನಾವೆಲ್ಲ ಪೂಜೆ ಮಾಡ್ತಾ ಏಕಾರತಿ, ತ್ರಯಾರ್ತಿ, ಪಂಚಾರ್ತಿ ಮತ್ತು ಮಂಗಳಾರತಿ ಮಾಡ್ತೀವಿ. ಏಕಾರತಿ ಏಕತ್ವದ ತತ್ವ. ಒಂದು ದೀಪವು ಒಂದೇ ಪರಮ ಸತ್ಯವನ್ನು ಸೂಚಿಸುತ್ತದೆ. ಏಕಂ ಸತ್ಯಂ, ಸತ್ಯವೇ ಈ ಜಗತ್ತು. ನಮ್ಮೊಳಗೆ ಅನೇಕ ಆಲೋಚನೆಗಳು, ಆಸೆಗಳು, ಭಾವನೆಗಳು ಇದ್ರೂ, ಒಬ್ಬೊಬ್ಬರು ಒಂದೊಂದು ಸ್ವಭಾವದಲ್ಲಿ ಇದ್ರೂ ಎಲ್ಲರಲ್ಲೂ ಬೆಳಗೋದು ಒಂದೇ ಚೈತನ್ಯ. ತ್ರಯಾರ್ತಿ 3 ಬತ್ತಿ ಬೆಳಗಿಸಿ ಆರತಿ ಮಾಡ್ತೀವಿ. ಈ 3 ಬತ್ತಿ 3 ಗುಣಗಳನ್ನು ಸೂಚಿಸುತ್ತದೆ. ಸತ್ವ, ರಜಸ್ಸು, ತಮೋಗುಣ. ಸತ್ವ ಜ್ಞಾನ, ಶಾಂತಿ, ಪಾವಿತ್ರತೆ. ರಜೋಗುಣ ಕ್ರಿಯೆ, ಆಸೆ, ಚಲನೆ. ತಮೋಗುಣ ಅಜ್ಞಾನ, ಜಡತೆ, ಆಲಸ್ಯ. ನಾವೆಲ್ಲ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು, ನಮ್ಮ ತಮಸ್ಸನ್ನು ಕಡಿಮೆ ಮಾಡಮ್ಮ, ನಮ್ಮ ರಜಸ್ಸು ಶುದ್ಧವಾದ ಕ್ರಿಯೆ ಆಗಲಿ, ನಾನು ಸದಾ ಸತ್ವಗುಣದಲ್ಲೇ ನೆಲೆಸಬೇಕು ಅಂತ ಪ್ರಾರ್ಥನೆ ಮಾಡಬೇಕು.
ನೆಕ್ಸ್ಟ್ ಒನ್ನು ಪಂಚಾರತಿ. 5 ಬತ್ತಿಯನ್ನು ಬೆಳಗಿಸಿ ಆರತಿ ಮಾಡ್ತೀವಿ. 5 ಬತ್ತಿಗಳು ಎಂದರೆ 5 ಪಂಚಭೂತಗಳ ಸಂಕೇತ. ಇಡೀ ಸೃಷ್ಟಿನೇ ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಹಾಗೆ ಆ ಪಂಚಭೂತಗಳಿಂದನೇ ಈ ದೇಹನೂ ನಿರ್ಮಿತವಾಗಿದೆ. ನಾನು ಈ ದೇಹದಿಂದ ಕಾಯ ವಾಚ ಮನಸ ಸದಾ ಪರಮಾತ್ಮನಲ್ಲಿ ನೆಲೆಸುವ ಹಾಗೆ ಮಾಡಮ್ಮ ಅಂತ ಭಕ್ತಿಯಿಂದ ಪಂಚಾರತಿಯನ್ನು ಮಾಡಬೇಕು. ಆಮೇಲೆ ಕೊನೆಯಲ್ಲಿ ಮಂಗಳಾರತಿ. ಮಂಗಳಾರತಿ ಎಂದರೆ ಸಂಪೂರ್ಣ ಸಮರ್ಪಣೆ. ಮಂಗಳ ಅಂದರೆ ಶುಭ ಕಲ್ಯಾಣ. ನಾನು ಮಾಡಿದ ಪೂಜೆ ಈ ದೇಹದಿಂದ ಮಾಡಿದ್ದೀನಿ, ಮನಸ್ಸು ಬುದ್ಧಿ ಕರ್ಮ ಇದೆಲ್ಲವನ್ನು ನಿನಗೆ ಸಮರ್ಪಣೆ ತಾಯಿ ಅಂತ ಸಂಪೂರ್ಣ ಶರಣಾಗತಿಯಿಂದ ನಾವು ಮಂಗಳಾರತಿಯನ್ನು ಮಾಡಬೇಕು. ನಾವು ಮಂಗಳಾರತಿಯನ್ನು ಕರ್ಪೂರವನ್ನು ಬೆಳಗಿಸಿ ಮಾಡ್ತೀವಿ. ಕರ್ಪೂರ ಹೇಗೆ ತನ್ನನ್ನು ತಾನು ಬೆಳಗಿಸ್ಕೊಂಡು ಎಲ್ಲರಿಗೂ ಬೆಳಕು ಕೊಟ್ಟು ಸ್ವಲ್ಪವೂ ಶೇಷವಿಲ್ಲದೆ ಕರಗಿ ಹೋಗುತ್ತೋ ಹಾಗೆ ನಾವು ಈ ಜೀವನದಲ್ಲಿ ಈ ದೇಹವನ್ನು ಪಡ್ಕೊಂಡ್ಮೇಲೆ ನಾವು ಶುದ್ಧವಾದ ಕರ್ಮಗಳನ್ನು ಮಾಡಿ ಪಾಪ ಪುಣ್ಯವನ್ನು ನಮ್ಮ ಕರ್ಮವನ್ನು ಶೂನ್ಯ ಮಾಡಿಕೊಂಡು ಲೋಕ ಕಲ್ಯಾಣ ಕೆಲಸಗಳನ್ನು ಮಾಡಿ ಈ ದೇಹ ಎಲ್ಲರಿಗೂ ಉಪಯೋಗವಾಗುವಂತೆ ಮಾಡಿ ನಾವು ಈ ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು. ನಾವು ಕರ್ಪೂರದಿಂದ ತಿಳ್ಕೊಬೋದು. ಹೇಗೆ ಕರ್ಪೂರ ಶೇಷವಿಲ್ಲದೆ ಕರಗಿ ಹೋಗುತ್ತೋ ಹಾಗೆ ನಾವು ದೇವರಲ್ಲಿ ಕರಗಿ ಹೋಗಬೇಕು. ಎಲ್ಲರಿಗೂ ಧನ್ಯವಾದಗಳು.